ಹಲೋ ಗಾಯ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜುರೇಶ್. ನೀವು ನೋಡ್ತಾ ಇದ್ದೀರಿ ಮೈನಗರಿ ಎಪಿಸೋಡ್ 1 ಸೀಸನ್ 1. ಸೊ ಸ್ಟಾರ್ಟ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಅಯ್ಯೋ ಗಾಯ್ಸ್, ನಾನು ಒಬ್ಬ ನಾರ್ಮಲ್ ಪ್ಲೇಯರ್, ಹಾಗೆ ನನ್ನ ಕಡೆ ಏನೂ ಇಲ್ಲ. ಸೊ ಇದು ಒಂದು ಹಾಳಾದ ಮನೆ, ನೆಟ್ಟಗೊಂಡು ಡೋರ್ ಎಲ್ಲ ಟ್ರ್ಯಾಪ್ ಡೋರ್ ಹಾಕೊಂಡು ಜೀವನ ಮಾಡ್ತಿದ್ದೀನಿ. ಚೆಸ್ಟ್ನಲ್ಲಂತೂ ಏನೇನೂ ಇಲ್ಲ. ಒಂದು ಮಟನ್ ಇದೆ, ಹಾಗೆ ಸ್ವಾಡ್, ಹಾಗೆ ಒಂದು ಬೂಟ್ಸ್ ಅಷ್ಟೇ. ಬೂಟ್ಸ್ ಅಂತೂ ಉಪಯೋಗಿಲ್ಲ, ಸ್ವಾಡ್ ಅಂತೂ ಉಪಯೋಗಿದೆ, ಫುಡ್ ಅಂತೂ ಬೇಕೇ ಬೇಕು. ಇದನ್ನು ಕ್ಯಾರಿ ಮಾಡ್ತೀನಿ ಜೊತೆಗೆ. ಸೊ ಈಗ ನನಗೆ ಒಂದು ಕೆಲಸ ಬೇಕು, ಯಾಕಂದರೆ ಗಾಯ್ಸ್ ಎಷ್ಟು ದಿನ ಅಂತ ಹೀಗೆ ಇರೋದು, ಪ್ರಾಣಿಗಳನ್ನ ಸಾಯಿಸೋದು, ಪ್ರಾಣಿಗಳನ್ನ ತಿನ್ನೋದು. ಅದಕ್ಕೆ ಹೊರಗೆ ಹೋಗಿ ಒಂದು ಕೋಳಿ ಹೊಡ್ಕೊಂಬರೋಣ ಅಂತ ಇದ್ದೀನಿ. ಸೊ ಕೋಳಿ ಹೊಡಿಕೆ ಹೋಗೋಣ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಾಧ್ಯ ಶೇರ್ ಮಾಡಿ. ಆದರೆ ಇಷ್ಟ ಆದರೆ ಮಾತ್ರ, ಯಾಕಂದರೆ ನಂಗೆ ಫೋರ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ನಿಮಗೆ ಚಲೋ ಅನಿಸಿದರೆ ಅಷ್ಟೇ ಮಾಡಿ. ಸೊ ಹಾಗೆ ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ಸೊ ಐ ಡಿನ ನಾನು ಕಮೆಂಟ್ ಮಾಡ್ತೀನಿ, ಕೆಳಗೆ ಕ್ಯಾಪ್ಷನಲ್ಲಿ ಹಾಕ್ತೀನಿ. ಸೊ ಇನ್ಸ್ಟಾ ಐ ಡಿ ಇದೆ, ಅದನ್ನು ಹಾಗೆ ಫಾಲೋ ಮಾಡಿಬಿಡಿ. ಸೊ ವಿ ಆರ್ ವೆರಿ ಕ್ಲೋಸ್ ಟು ಮೈ ಜಾಬ್. ಸೊ ವಾಚ್ಮ್ಯಾನ್, ನೀವು ಸೈನ್ ಓದಿದ್ದೀರಲ್ವ, ಅಂಗಡಿ ವಾಚ್ಮ್ಯಾನ್ ಜಾಬ್ ಸಿಗ್ತಾಯಿದೆ. ಸೊ ವಾಚ್ಮ್ಯಾನ್ ಜಾಬ್ ಇದೆ ಅಂದರೆ ಸಿಗ್ತಾಯಿಲ್ಲ. ಸೊ ಜಲ್ದಿ ಹೋಗಿ ತೊಗೊತೀನಿ, ಯಾಕಂದರೆ ಎಷ್ಟು ಜನ ಅಂತ ಇರ್ತಾರೆ ಜಾಬ್ ಇಸ್ಕೊಳ್ಳೋಕ್ಕೆ. ಸೊ ಜಲ್ದಿ ಇದೆ ಎಲ್ಲ ಮೈನಗರಿ. ಓ ಯಾರು ಏನಿತ್ತು, ಅಯ್ಯಪ್ಪ ಎಲ್ಲ ಬಾಯಲ್ಲೇ ಬಂದುಬಿಡ್ತು ಆತ್ಮ. ಸೊ ಮಾಯನಗರಿ ಈ ರೂಟ್ ನನಗೆ ಗೊತ್ತಿಲ್ಲ, ಅಷ್ಟು ಟ್ರೈ ಮಾಡ್ತೀನಿ, ಯಾಕಂದರೆ ಅದು ಗುಡ್ಡದಲ್ಲಿದೆ ಎಲ್ಲ ಊರು, ಅದಕ್ಕೆ ಮಾಯನಗರಿ ಅಂತಾರೇನೋ. ಅಲ್ಲೇನೋ ಒಂಥರ ಸ್ಪೆಷಲ್ ಪವರ್ಸ್ ಇದೆ ಅಂತೆ ಹೇಳ್ತಾರೆ ಜನ, ಆದರೆ ನಾನು ನಂಬೋದಿಲ್ಲ. ಯಾಕಂದರೆ ನಾನು ಡಿವೈನ್ ಆಗಲಿ ಅಥವಾ ಡಾರ್ಕ್ ಎನರ್ಜಿ ಆಗಲಿ ನಂಬೋದಿಲ್ಲ. ಯಾಕಂದರೆ ಸೈನ್ಸ್ ಹೇಳುತ್ತೆ ದೇರ್ ಇಸ್ ನೋ ಗಾಡ್ ಆ್ಯಂಡ್ ದೇರ್ ಇಸ್ ನೋ ಡೆವಿಲ್. ಸೊ ಅದನ್ನೇ ನಮ್ಮದೇ ಇರೋದು ನಾನು. ಸೊ ಇದೇ ಮಾಯನಗರಿ. ಸೊ ಗಾಯ್ಸ್ ಬನ್ನಿ ಮಾಯನಗರಿ ಹೋಗೋಣ, ಹಾಗೆ ಎಂಜಾಯ್ ಮಾಡೋಣ ನಮ್ಮ ಜಾಬನ್ನು. ಎಂಜಾಯ್ ಅಂದ್ರೇನು, ದುಡ್ಡನ್ನು ತೊಗೊಂಡು ಎಂಜಾಯ್ ಮಾಡೋದು. ಸೊ ಚೀಫ್ನ ಮನೆಗೆ ಹೋಗಬೇಕು, ಸ್ಟಾರ್ಟ್ ಜಲ್ದಿ. ಸೊ ಚೀಫ್ನ ಮನೆ ಇದೆ, ಯಾಕಂದರೆ ಎಲ್ಲ ವಿಲೇಜ್ ಹೌಸಿಂದ ತುಂಬ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೊ ಹೊರಗೆ ಗೋಲಮ್ ಇದೆ ವಾಚ್ಮ್ಯಾನ್ ಜಾಬ್ನಲ್ಲಿ. ಸೊ ಬೇಡ, ಪಂಗ ತೊಗೊಳೋದು ಬೇಡ. ಸೊ ಜಲ್ದಿ ಚೀಫ್ನ ಮನೆ ಒಳಗೆ ಹೋಗೋಣ. ಒಳಗಡೆ ಹೋಗಿ ಮಾತಾಡೋಣ ಜಾಬ್ ಬಗ್ಗೆ. 3, 2, 1 ಡೋರ್ ಓಪನ್ ಮಾಡ್ತೀನಿ ಗಾಯ್ಸ್. ಸೊ ಇಷ್ಟ ಆದರೆ ಲೈಕ್ ಮಾಡಿ ಗಾಯ್ಸ್. ಸೊ ಜಾಬನ್ನು ತಗೊಳ್ಳೋ ಸಮಯ. ಹಲೋ ಚೀಫ್, ಇಲ್ಲೇ ಇದ್ದಾನೆ. ಹಲೋ ಚೀಫ್. ಓ, ವಾಚ್ಮ್ಯಾನ್ ಜಾಬ್ ಬೇಕಾ? ಸರಿ, ಖಾಲಿದೆ, ಬಾರು ಮಾಡು. ಸೊ ಸ್ಯಾಲ್ರಿ ಏನಂದ್ರೆ 2 ಸ್ಟಾಕ್ $80, ಓಕೆನಾ? ಅಯ್ಯೋ ಕೇಳ್ತಿಯಲ್ಲ ಬ್ರೋ, ಓಕೆನಾ ಅಂತ. ಅಯ್ಯೋ 100% 2 ಸ್ಟಾಕ್ $80 ಜೀವನದಲ್ಲೇ ನೋಡಿಲ್ಲ ಅಂತದ್ರಲ್ಲಿ. ಸ್ಯಾಲ್ರಿ 1 ಮಂತಿಂದ ಅಂದರೆ ಲೈಫ್ ಸೆಟ್. ಸೊ ಏನು ಮಾಡ್ಬೇಕೀಗ? ಎಲ್ಲರೂ ಬೇಸಿದ್ದೀವಿ, ಹೋಗೋದ್ರಲ್ಲಿ ಎಲ್ಲಿ ಹೋಗಿ ಇನ್ನು ಕೆಲಸ ಮುಗಿಸ್ಕೋ, ಎಲ್ಲ ವಿಲೇಜ್ ಅಡ್ಡ. ಸರಿ ಚೀಫ್, ಈಗ ಜಲ್ದಿ ಹೋಗ್ತೀನಿ. ಹೋಗಿ ಚೀಫ್ ಹೇಳೋದ ಹಾಗೆ ಇದೇ ನನ್ನ ಬೇಸ್ ಅಲ್ವಾ. ಓಕೆ. ಸೊ ಜಲ್ದಿ ಒಳಗೆ ಹೋಗೋಣ ಗಾಯ್ಸ್. ಹಾಗೆ ಬೇಸ್ ಒಳಗಡೆ ಸೊ ನೋಡ್ಬೋದು ನೀವು. ಅಯ್ಯೋ ಅದೇನದು ಪೋರ್ಟಲ್ ಟೈಪ್ ಇದೆ ಅಲ್ವಾ, ಏನದು ಎಕ್ಸ್ಪ್ಲೋರ್ ಮಾಡೋಣ ತಡಿ ಗಾಯ್ಸ್, ಎಲ್ಲ ವಿಲೇಜ್ ಜನ. ಸೊ ಏನು ಕೇಳದೆ ಮುಟ್ಟೋದಿಲ್ಲ ಅಂತ ಚೀಫ್ ನನಗೆ ಹೇಳಿದ್ದಾನೆ. ಸೊ ಹಾಗೇ ಏನಾದರೂ ಕಂಡು ಬಂದಲ್ಲಿ ಚೀಫ್ಗೆ ರಿಪೋರ್ಟ್ ಮಾಡಬೇಕಂತೆ, ಏನಾದ್ರು ಸಸ್ಪಿಷಿಯಸ್. ಸೊ ಏನೂ ಸಸ್ಪಿಷಿಯಸ್ ಇಲ್ಲ ಇಲ್ಲಿ, ಆದರೆ ಪೋರ್ಟಲ್ ಬಗ್ಗೆ ನಾನು ಮಾಡಬೇಕಂತ ಇದ್ದೀನಿ. ಆದರೆ ಅದು ಇಲ್ಲೇ ಇದ್ದು ಭಾಳ ದಿನ ಆಯ್ತಲ್ಲ. ಸೊ ಚೀಫೇ ತಂದಿರಬೇಕು, ಅವನು ಅಬ್ಸರ್ವ್ ಮಾಡಿರಬೇಕು. ಆದರೂ ಸುಮ್ಮನೆ ಇದ್ದಾನೆ ಅಂದರೆ ಅವನದೇ ಇದು. ಅದನ್ನೆಲ್ಲ ಬಿಡಿ ಗಾಯ್ಸ್. ಸೊ ಎಲ್ಲ ರೆಡಿಯಾಗಿದ್ದೀನಿ, ಶೀಲ್ಡ್, ಸ್ವಾಡ್. ಸೊ ಜಲ್ದಿ ಹೋಗೋಣ ಹೊರಗೆ, ಎಲ್ಲ ಅಡ್ಡಾಡೋಣ. ಹೇಗಿದೆ ವಾತಾವರಣ, ಎಲ್ಲ ವಿಲೇಜನ್ನು ಚಕ್ಕರ್ ಹೊಡೋಣ. ಸೊ ಬನ್ನಿ ಗಾಯ್ಸ್, ಜಲ್ದಿ ಹೋಗೋಣ. ಹಾಗೆ ಗಾಯ್ಸ್ ಸಪೋರ್ಟ್ ಮಾಡಿ ಗಾಯ್ಸ್ ನನಗೂ ಸ್ವಲ್ಪ, ಯಾಕಂದರೆ ನಾನು ಕರ್ನಾಟಕದನು ಒಬ್ಬನು. ಕರ್ನಾಟಕದಿಂದ ನೋಡ್ತಿರೋರು ಸಪೋರ್ಟ್ ಮಾಡಿ, ಹೊರಗಿಂದ ನೋಡೋರು ಸಪೋರ್ಟ್ ಮಾಡಿ ಪ್ಲೀಸ್. ಯಾಕಂದರೆ ನಾನು ಗ್ರೋ ಆಗಬೇಕು ಅಂತ ಚಲೋ ವೀಡಿಯೋಸ್ ತರಬೇಕಂದ್ರೆ ನನಗೆ ಇನ್ನೂ ಸಪೋರ್ಟ್ ಬೇಕು. ಸೊ ಹೀಗೆ ಚಲೋ ವೀಡಿಯೋಸ್ ತರ್ತಾಯಿರ್ತೀನಿ. ಸೊ ಈಗ ಕೆಳಗಡೆ ಹೋಗೋಣ. ಈ ಹೌಸನ್ನು ವಿಸಿಟ್ ಮಾಡಬೇಕು ಅಂತ ಇದ್ದೀನಿ ಫಸ್ಟು, ಯಾಕಂದರೆ ಇದೇ ಸ್ಟಾರ್ಟಿಂಗ್ ಇದೆ ನನಗನ್ಸೋ ಮಟ್ಟಿಗೆ. ಸೊ ಇದೇನಿದು ಐರನ್ ಬಾರ್ಸ್ ಇದೆಯಲ್ಲ, ಸಸ್ಪಿಷಿಯಸ್. ಹಲೋ ಟ್ರೇಡರ್, ಹಲೋ. ಲೇ ತಮ್ಮ, ಇದು ಮನೆ ಸರಿ ಅದ ಇಲ್ಲಾಂದ್ರ ದೂರ ಕುಡುಕ ಬಂದಿದ್ರಾಗ ಹುಚ್ಚದಂಗದನ ಏನ್ ಬೇಕಾದ ಮಾಡ್ತಾನ. ಸೊ ದೂರ ಏನ್ರ ಅಂಥದ್ದೇನು ಮಾಡಿ ನೋ ಬೈ, ಇವನು ಹಂಗ್ಯಾಕೆ ಹಂಗೆ ಮಾಡ್ತೀರಿ ನೋಡ್ರಿ. ಮನಿ ಎಲ್ಲ ಐರನ್ ಕೆಜಿ ಅಂತ ಹಾಕಿರುವ ನಮ್ಮನ್ನ ಜೇಲ್ ಮಾಡ್ರಲ್ಲ ಪಾಪ ಅವ್ನು. ಲೇ ಅವನು ಏನ್ ಮಾಡ್ಯಾನ ಗೊತ್ತನ್ಲೇ, ಅವನು ಒಂದು ರಿಚುವಲ್ ಮಾಡ್ಯಾನ, ಅವು ವಿಚ್ ಮಾಡ್ತಾರಲ್ಲ ಆ ಟೈಪ್. ಒಂದು ಡ್ರ್ಯಾಗನ್ ಸ್ಪಾನ್ ಮಾಡ್ಬೇಕು, ಮತ್ತೆ ಏನೇನೋ ಸ್ಪಾನ್ ಮಾಡ್ಬೇಕು, ಇಡೀ ಊರ ನಾಶ ಮಾಡ್ಬೇಕು ಅಂತದನ. ಅವನ ಸ್ವಲ್ಪ ದೂರ ನೀನು.
ಸರಿ ಆನ್ಲೈನ್ ಪ್ರಿಂಟ್ರ ನೀವು ಹೇಳ್ದಂಗೆ ಮಾಡ್ತೀನಿ. ಅದೇನದು ಪೋರ್ಟಲ್? ಆ ಪೋರ್ಟಲ್ ಬಗ್ಗೆ ಏನೋ ಗೊತ್ತೈತಿ, ಯಾರು ನಿಂಗೆ ಹೇಳಲ್ಲ. ಸಮಯ ಹೋದಂಗೆ ನಿಂಗ ಗೊತ್ತಾಕತಿ. ಪಟಾನ್ ಖಾಲಿ ಮಾಡು. ಏನು ಮರ್ಯಾ ಇಲ್ಲಿ ಜನ ಅರ್ಧಂಬರ್ಧ ಎಲ್ಲ. ತಡೀರಪ್ಪ ಹೋಗೋಣ ಜಲ್ದಿ. ಅಯ್ಯೋ ಯಾವುದೋ ಒಂದು ಸಣ್ಣ ಹುಡುಗ ಐತಿ, ತಡಿ ಆ ಸಣ್ಣ ಹುಡುಗನ ಓಡಿಸ್ತಾನೆ ಇಲ್ಲಿಂದ್ರ. ವಿಲೇಜ್ ಒಳಗೆ ಹೋಗ್ರಲ್ಲ, ಲೇ ಹುಡುಗ, ಲೇ ಶೂ ಮನೆಗೆ ಹೋಗಲೇ, ಮನೆಗೆ ಹೋಗಿ. ಲೇ ತಣ್ಣ, ನೀನು ಕೆಲಸ ನೋಡ್ಕ್ಯಾರಲಿ, ನನ್ನೇನು ತಡುತ್ತಿದ್ದಿ? ನನಗೆ ಗೊತ್ತೈತಿ ಅಲ್ಲ, 4 ವರ್ಷದವ ನಾನು, ನನಗೇನು ಬುದ್ಧಿ ಹೇಳಿ. ನೋ ಮರ್ಯಾ, ಏನು ಕಾಲ್ದು ಹುಡ್ರು ಮಾತೇ ಕೇಳಲ್ಲ. ಅದು ಸರಿ, ಇದು ಯಾರ ಮನೆ? ಓ, ಒಳಗೆ ಯಾರು ಅದಾರ? ಹೋಗ್ಲಿ ಬಿಡು, ನನಗೆ ಎದಕ್ಕೆ ಬೇಕು, ನಾನು ಪಡೆ ಹೋಗ್ಕನಿ. ಹುಡುಗ ಎಲ್ರಿ ಸಿಗ್ಲಿ? ಏನಾಯ್ತು ಈಗಿಲ್ಲಿ? ಏನಾಯ್ತು? ಓ ಕ್ರೀಪರ್ನ? ಹೋಗ್ಲಿ ಬಿಡ, ಕ್ರೀಪರ್ ಡಮ್ಮಂದೈತಿ. ಸೊ ಈ ಹುಡುಗ ಅಂತರ್ಕ ನಾನು ಮರ್ಯಾದಿನ ಹರಾಜು ಹಾಕಿದೆ. ಸೊ ನಾ ಯಾವ ಹುಡ್ರಿ ಬುದ್ಧಿ ಹೇಳಲ್ಪ, ನಾನು ಪಡೆ ನಾ ಹೋಗ್ಕನಿ ಬೇಸಿಗೆ ಗಾಯ್ಸ್. ಸೊ ಟೈಮ್ ಆದ ಮಕ್ಕಳದ. ಜಾಂಬಿ ಕೊಟ್ಟಾಗಾರ ಹೊಡ್ಸಿಲ್ಲ, ಎದುರು ಕೊಟ್ಟಾರ ಹೊಡ್ಸಿಲ್ಲ ಹುಡುಗ. ನನಗೇನು ಹಾಕೈತಿ, ಸುಮ್ಮ ಮಕ್ಕಂತ. ನೀವು ಒಳ್ಳೆಯವ್ರು ಮರ್ಯಾದಿಲ್ಲ ಅಂದ್ರೆ ಎದಕ್ಕೆ ಬೇಕು? ಹೋಗೋ ಮರ್ರಿ, ಯಾವನ್ ಮಾಡ್ತಾನೆ ಅವ್ರು ಚಾಕ್ರಿ? ನಮ್ಮ ಪಡೆ ನಮ್ಮ ಮಕ್ಕಂತನಪ್ಪ. ನೀನು ಟೈಮ್ ಆಗಿಲ್ಲ, ಮಟನ್ ತಿಂತೀನಿ. ಸೊ ಗೈಸ್, ನನಗೂ ಸ್ವಲ್ಪ ನಿದ್ದೆ ಬರತ್ತು, ಅದರ ಕತ್ತಲನ ಆಗೋಲ್ದ. ಲೋ ಮರ್ಯಾ, ಜಲ್ದಿ ಆಗು, ಜಲ್ದಿ. ಸೊ ಗೈಸ್, ನಾ ಮಲ್ಕ್ತೀನಿ ಗಾಯ್ಸ್ ಈಗ. ಸೊ ಮಲಗ್ತೀನಿ ಅಂತಂದು ಮತ್ತೆ ವಿಡಿಯೋ ಬಿಟ್ಟು ಹೋಗ್ಬೇಡಿ, ಇನ್ನೂ ವಿಡಿಯೋ ಇದೆ. ಸೊ ಜಲ್ದಿ ಮಲಗ್ತೀನಿ. 3, 2, 1 ಬಂತ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್. ನಾನು ಹೊರಗೆ ಬಂದಿದ್ದೀನಿ, ಯಾಕಂದರೆ ಸ್ವಲ್ಪ ಸ್ಕೈ ಯಾಕೋ ಸ್ವಚ್ಛ ಆಗ್ತಾ ಇಲ್ಲ, ಮಳೆ ಮಾಡೋದಂಗಾಗಿದೆ. ಸೊ ಏನಾಗಿದೆ ಅಂತ ನೋಡೋಕೆ ಬಂದೆ. ಸೊ ಇವತ್ತು ನಾನು ಒಂದು ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ, ಆ ವಿಲೇಜರ್ ಅದಾನಲ್ಲ, ಅದ ಐರನ್ ಕೇಜ್ ಒಳಗೆ, ಆ ವಿಲೇಜರ್ ನಮ್ಮ ಮನೆಗೆ ಹೋಗಿ ನಾನು ಅದು ಏನು ಮಾಡ್ತಿಬೇಕು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಿದ್ದೀನಿ. ಸೊ ಆ ವಿಲೇಜರ್ ಮನೆ ಒಳಗೆ ಹೋಗ್ತೀನಿ ಜಲ್ದಿ. ಇದೆ ಆ ವಿಲೇಜರ್ ಮನೆ. ಸೊ ಟ್ರ್ಯಾಪ್ ಡೋರ್ ಇದೆ ಅಲ್ವಾ, ಇಲ್ಲಿ ಓಪನ್ ಇದೆ. ಅಂದರೆ ಉಸಿರಾಡೋಕೆ ಗಾಳಿ ಬೇಕಂತ. ಸೊ ಜಲ್ದಿ ಹೋಗ್ತೀನಿ. ಇದೆ. ಸೊ ಜಲ್ದಿ ಒಳಗೆ ಜಿಗಿತೀನಿ. ಡ್ಯಾಮೇಜ್ ಬಿತ್ತು. ಇವನು ಇಲ್ಲೇ ಇದ್ದಾನೆ. ನಾನು ನೋಡಿದ್ದಾನೆ. ಹಲೋ, ಯಾರದು? ಯಾರು ನೀನು? ಇಲ್ಲಿ ಬೈದೆ ತಮ್ಮ, ನನ್ನ ಕೂಡ ಮಾತಾಡೋಕೆ ಹೋಗ್ಬೇಡ. ನೀನು ಎದಕ್ಕೆ ಬಂದಿದ್ದೀಯಾ ಅಂತ ನನಗೇನು ಗೊತ್ತಿಲ್ಲ. ಸೊ ಏನು ಮಾಡ್ಬೇಕಂತ ಮಾಡ್ಕೊಂಡು ಹೋಗು, ಜಲ್ದಿ ಹೋಗು. ಹೊಡಿಬೇಡಿ ಕಣ, ನಾನು ಇಲ್ಲಿ ಎದ್ಕೊ ಬಂದಿಲ್ಲ. ಅಂದರೆ ನೀನು ನನ್ನ ಕೂಡ ಆಗಿದ್ದಾರಲ್ಲ, ಅದಕ್ಕೆ ನೋಡೋಕೆ ಬಂದೆ. ಅದೇ ಇದೇನು ಜಸ್ಟ್ ಏನಿದೆ ಇದರಲ್ಲಿ, ಜಲ್ದಿ ಲೂಟ್ ಹೊಡ್ಕೊಂಡ್ಬಿಡ್ತೀನಿ. ಎಂಡ್ರಕ್ಕೆ ಬರಲ್ಲ, ಏನು ಫ್ರೆಂಟ್ ಅನಿಸ್ತಿಲ್ಲ. ಅಣ್ಣ ಸಾರಿ ಅಣ್ಣ, ಇಪ್ಪಟ್ಟಿಂತ್ರ ಬರೋದಿಲ್ಲ. ಏನು ಸರಿತಾ, ಹೋಗ್ತೀನಿ ನಾನು. ಎಂಡ್ರಪ್ಪಲ್ಲಿ ಹೋಗ್ತೀನಿ ಇಲ್ಲಿಂದ, ಯಾಕಂದರೆ ಇದು ಯಾಕೋ ಜಾಗ ಸರಿ ಬರ್ತಾಯಿಲ್ಲ. ಅಯ್ಯೋ ಮಿಸ್ ಆಯಿತು, 2ನೇ ಸಲ ಹೋಗಿದ್ದೀನಿ. ಜಲ್ದಿ ಪ್ಲೀಸ್. ಹೊರಗೆ ಹೋಯ್ತು. ಹಂಗಂದ್ರೆ ಈಗ ಹೊರಗೆ ಟೆಲ್ಪುಟ್ ಹಾಕ್ತೀನಿ. ಜಲ್ದಿ ಮಟನ್ ತಿಂದು ಜಿಗಿತೀನಿ. 1, 2 ಬಂದೆ. ಏನು ಟೈಮಿಂಗ್ ಗುರು ನಂದು. ಸೊ ಈಗ ಜಲ್ದಿ ಹೋಗೋಣ. ಫ್ಲಿಂಟ್ ಆ್ಯಂಡ್ ಸ್ಟೀಲ್ ಎದಕ್ಕಿತ್ತು ಅದರಲ್ಲಿ? ಏನು ಬೆಂಕಿ ಹಚ್ಬೇಕಾ ಎಲ್ಲಾದರೂ? ಅದು ಹೋಗ್ಲಿ ಬಿಡಿ. ಅಯ್ಯೋ ಜಂಬಿ ಸಿಕ್ಕ. ಈ ಫಸ್ಟ್ ಕಿಲ್ ನಂದು ಈ ಊರಲ್ಲಿ, ನನ್ನ ಜಾಬ್ ಆಗಿ. ಜಂಬಿ, ಮಕ್ಕ ಎಲ್ಲ ನೋಡ್ತಾ ಇದೀಯೋ ಮಚ್ಚ, ಹೊಡಿಬಾ ನನ್ನೇ. ನಾನು ಹೊಡಿಬೇಕಾತಲ್ಲ. ಗೋಲ್ಡನ್ ಹೆಲ್ಮೆಟ್ ಡ್ರಾಪ್ ಮಾಡಿದ. ಗೋಲ್ಡನ್ ಹೆಲ್ಮೆಟ್ ತೊಗೊತೀನಿ. ಜಲ್ದಿ ಹಾಕ್ಕೊಂಡೆ. ಜಲ್ದಿ ರೋಟನ್ ಫ್ಲಾಶ್ ಹೋಗಿತೀನಿ, ನನಗೆ ಬೇಡ ಇದು. ಸೊ ಗಾಯ್ಸ್ ನೋಡಿ, ನಿಮ್ಮ ಕಿಂಗ್ ಜ್ರೇಸ್ ನಕಲಿ ಮಾಡ್ತಾಯಿದ್ದೀನಿ. ಕಿಂಗ್ ನಾನಲ್ಲ, ಕಿಂಗ್ ಚೀಫ್. ಸೊ ಅಲ್ಲಿ ಒಂದು ಕುದುರೆ ಕಾಣ್ತಾ ಇದೆ ಗಾಯ್ಸ್, ಟೇ ಮಾಡೋಣ ಬನ್ನಿ. ಯಾಕಂದರೆ ರಾಜನ ಲುಕ್ ತೊಗೋಬೇಕು. ಆದರೆ ನನ್ನ ಕಡೆ ಸ್ಯಾಡಲ್ಲೇ ಇಲ್ವಲ್ಲ, ಏನು ಮಾಡಲಿ? ಒದಿತೀಯಾ? ತಗೋ ಒಂದು ಹೊಡ್ತಾ. ಸೊ ಇವು ಹೊಡೆದ್ರೆ ಮತ್ತೆ ಕೇಳ್ತಾವೆ ಗಾಯ್ಸ್. ನೋಡಿರಿ ಈಗ ಹೇಗೆ ಹಾರ್ಡ್ ಬರ್ತಾವೆ ನೋಡಿ. ಹೇಳಿಲ್ಲ ನಾನು, ಎಲ್ಲ ಕುದುರೆ ಬಗ್ಗೆ ನಾಲೆಜ್ ಇರಬೇಕು ಅದರಲ್ಲಿ ಬಿಡು. ಏನದು ವಿಟಮಿನೇಟ್ ರಿಚುವಲ್ ಟೈಪ್ ಇದೆ ಅಲ್ವಾ? ಸರಿ ಜಲ್ದಿ ಹೋಗೋಣ ಗಾಯ್ಸ್. ಏನದು ರಿಚುವಲ್ ಎದ್ರದ್ದು ಅಂತ ನೋಡೋಣ ಬನ್ನಿ. ಜಲ್ದಿ ಹೋಗೋಣ. ಯಪ್ಪ, ಪ್ಲೇಯರ್ ಹೆಡ್, ಜಾಂಬಿ ಹೆಡ್, ಸ್ಕೆಲಿಟನ್ ಹೆಡ್, ವಿದರ್ ಸ್ಕೆಲಿಟನ್ ಹೆಡ್, ಇವು 4 ಯಾರು ತಂದ್ರು? ಹೌದು, ಎಲ್ಲಿಂದ ಒಂದು ಅದು ಇಲ್ಲಿ ಯಾಕಿವೆ? ಸರಿ ಬೆಂಕಿ ಹಚ್ಚೋಣ, ನೋಡೋಣ. ಬೇಡ ಏನು ರಕತೆ, ಹಚ್ಚಬಿಡೋಣ ಆಗಿದ್ದಾಗಲೇ. ಹಂಗೇನು ಯಾಕೋ ಹೆದರಿಕೆ ಆಗ್ತಾ ಇದೆ. ತುಂಬ ಸಸ್ಪೀಸ್ ಇದೆ ಅಲ್ವಾ ಇದು ರಿಚುವಲ್? ಆದರೆ ಇದರಿಂದ ಏನಾಗುತ್ತೆ ಅಂತ ತಿಳ್ಕೊಬೇಕು ನಾನು. ಅದಕ್ಕೆ ಹಚ್ತೀನಿ ಬೆಂಕಿ. ಹಸ್ಲಾ ಬಿಡುವ ಗೈಸ್, ಆಗಿದ್ದಾಗಲೇ ಹಚ್ಚಬಿಡೋಣ. ಯಾಕಂದರೆ ನಿಮ್ಮ ಜ್ರೇಸ್ ಯಾರಿಂದನೂ ಹೆದರಲ್ಲ. ಸೊ ಆಗಿದ್ದಾಗಲೇ ಆ ಹೀರೋ ಬ್ರ್ಯಾಂಡ್ ಬಂದರೆ ಹೆದರಲ್ಲ ನಾನು. ಹೀರೋ ಬ್ರ್ಯಾಂಡ್ ಯಾರು ಗೊತ್ತಿದ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಮೈನ್ಕ್ರಾಫ್ಟ್ ಪ್ಲೇಯರ್ ನೋಡ್ತಿದ್ರೆ ಸ್ಪ್ಯಾಮ್ ಮಾಡಿ. ಸೊ ನಿಮ್ಮ ಅಕೌಂಟನ್ನು ಕಳಿಸಿ. ಸೊ ನಿಮ್ಮ ಜೊತೆ ಫ್ರೆಂಡಾಗಿ ಆಡ್ತೀನಿ ಯಾವಾಗಾದರೂ.
ಸೊ ಬೆಂಕಿ ಹಚ್ಚಿದ್ದೀನಿ, ಏನೂ ಆಗ್ತಾ ಇಲ್ಲ. ಹೋಗಲಿ ಬಿಡಿ, ಜಲ್ದಿ ಬೆಂಕಿ ಹಾರಿಸ್ತೀನಿ. ಏನರ ಆದರೆ ಎದಕ್ಕೆ ಬೇಕು ಯಪ್ಪ, ಜಲ್ದಿ ಬೆಂಕಿ ಹಾರಿಸೋಣ. ಮತ್ತೇನು ಸೈಡ್ ಎಫೆಕ್ಟ್? ಅಯ್ಯೋ ಮಳೆ ಬರ್ತಾ ಇದೆ ಅಲ್ವಾ. ಅಯ್ಯೋ ಯಪ್ಪ, ತಿಳಿ ತೊಯ್ತೈತೆ ಅಂದು ಜಲ್ದಿ ಮೈ ತೊಯ್ತೈತೆ. ಜಲ್ದಿ ಹೋಗ್ತೀನಿ. ಹೋಗಿ ಬೇಸ್ನಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ವೇಟ್ ಅ ಮಿನಿಟ್ ಗೈಸ್, ಮಳೆ ಇಷ್ಟ ತನಕ ಇದ್ದಿದ್ದಲ್ಲ, ಅದು ಮಳೆ ಅಲ್ಲ, ಇದು ಥಂಡರ್ ಸ್ಟಾರ್ಮ್. ಅಂದರೆ ಇದು ಸಾಮಾನ್ಯವಾದ ಮಳೆ ಅಲ್ಲ. ಹಾಗೆ ಯಾಕೋ ಒಂಥರ ಹೆದರಿಕೆ ಆಗ್ತಾಯಿದೆ ಗೈಸ್. ಏನಾದರೂ ರಿಚುವಲಿನ ಸೈಡ್ ಎಫೆಕ್ಟ ಇದು? ಅಂಥವೇನು ಇರೋಲ್ಲ ಗೈಸ್. ಸ್ಟಾರ್ಟಿಂಗ್ ಹೇಳಿದ್ದೀನಲ್ವ, ನಾನು ಸೈನ್ಸ್ ನಂಬ್ತೀನಿ ಗೈಸ್, ಇದೆಲ್ಲ ನಂಬಲ್ಲ. ಸೊ ಕ್ರೀಪರ್ ಅಯ್ಯೋ ಮನೆ ಕಡೆ ಹೋಗ್ತಾನ್ರೆ, ಮನೆ ಡ್ಯಾಮೇಜ್ ಆಗುತ್ತೆ. ಇದಪ್ಪ ಕ್ರೀಪರ್ ಬಾ ಕಾಮಿ, ಜಲ್ದಿ ಕಾಪಾಡು. ಸೊ ಮೈನ್ಕ್ರಾಫ್ಟ್ ಆರ್ಡ್ರಿಗೆ ಗೊತ್ತು ಕ್ರೀಪರ್ ಕಾಮಿಗೆ ಎದುರುತ್ತೆ ಅಂತ. ಸೊ ಅದಕ್ಕೆ ಕಾಮಿ ಕಡೆ ಹೋಗ್ತಾಯಿದ್ದೀನಿ. ಅಯ್ಯೋ ಸ್ಪೈಡರ್ ಬಂತಲ್ಲ, ಈಗ ಕಾಮಿ ಮೋಸಗಾತಿ. ಕಾಮಿ ನಂಬಡ್ರಿ ಗೈಸ್. ಹ್ಯಾಶ್ಟ್ಯಾಗ್ ಮೋಸಗಾತಿ ಕಾಮಿ, ಹ್ಯಾಶ್ಟ್ಯಾಗ್ ಕಳ್ಳ ಸ್ಪೈಡರ್, ಹ್ಯಾಶ್ಟ್ಯಾಗ್ ಕ್ರೀಪರ್, ಡೆಡ್ ಕ್ರೀಪರ್. ಹೋಗ್ಲಿ ಬಿಡ್ರಿ ಸಾಕು. ಹ್ಯಾಶ್ಟ್ಯಾಗ್ ಹೇಳ್ಕೊಂತವ್ರೆ, ವಿಡಿಯೋ ನಮಗಿತ್ತೆ. ಸೊ ಹ್ಯಾಶ್ಟ್ಯಾಗ್ JS9 ಲಾಸ್ಟ್ ಹ್ಯಾಶ್ಟ್ಯಾಗ್ ಗೈಸ್. ಸೊ ನಿಮ್ಮ ಹ್ಯಾಶ್ಟ್ಯಾಗ್ ಹಚ್ಬೇಕಂದ್ರೆ ಹೇಳಿ. ಸೊ ಜಲ್ದಿ ಹ್ಯಾಶ್ಟ್ಯಾಗ್ ಡೋರ್ ಓಪನ್ ಮಾಡು, ಹ್ಯಾಶ್ಟ್ಯಾಗ್ ಬೆಡ್ ಮೇಲೆ ಮಕ್ಕೊಂಡೆ, ಹ್ಯಾಶ್ಟ್ಯಾಗ್ ಸ್ಲೀಪಿಂಗ್ ಗೈಸ್, ಸ್ಲೀಪಿಂಗ್. ಸೊ ಗುಡ್ ಮಾರ್ನಿಂಗ್ ಗೈಸ್. ಹಲ್ ತಿಕ್ಕಿದೆ, ಮಕ್ಕ ತುಕ್ಕೋಬೇಕು, ಎಲ್ಲ ತುಕ್ಕೋಬೇಕು. ಸೊ ಜಲ್ದಿ ಗೈಸ್, ಯಾಕೋ ನಾಷ್ಟ ಮಾಡಬೇಕು ಅನಿಸ್ತಾ ಇದೆ. ನಾಷ್ಟ ಮಾಡ್ತಿದ್ದೀನಿ. ಹ್ಯಾಶ್ಟ್ಯಾಗ್ ಮಟನ್. ಸೊ ಡೋರ್ ಓಪನ್, ಹ್ಯಾಶ್ಟ್ಯಾಗ್ ಸಾಕು, ವಿಡಿಯೋ ಬೋರ್ ಆಗುತ್ತೆ. ಅಯ್ಯೋ ಅದೇನು ಹ್ಯಾಶ್ಟ್ಯಾಗ್ ಡ್ರ್ಯಾಗನ್. ಸೊ ಗೈಸ್ ಹ್ಯಾಶ್ಟ್ಯಾಗ್ ವಿಡಿಯೋ ವೈರಲ್. ಅದು ಬಿಡಿ, ಇದು ಡ್ರ್ಯಾಗನ್ ಎಲ್ಲಿಂದ ಬಂತು? ಹೌದು, ವೇಟ್ ಅ ಮಿನಿಟ್ ಗೈಸ್, ಡ್ರ್ಯಾಗನ್ ರಿಚುವಲ್ ವಾಂಟಿಂಗ್ ಟ್ರೈಡರ್ ಹೇಳಿದ್ನಲ್ಲ, ಅದೇ ಇರಬೇಕಿದು. ಅದು ಆರ್ಸ್. ಯಪ್ಪ, ಅಂದರೆ ಆ ರಿಚುವಲ್ ರಿಯಲ್ವಾ? ಹಾಂ, ಆದರೆ ಡ್ರ್ಯಾಗನ್ ಸ್ಪಾನ್ ಮಾಡಿತ್ತು ನಾನಾ. ಈ ಡ್ರ್ಯಾಗನ್ನ ಹೇಗಾದರೂ ಮಾಡಿ ಓಡಿಸ್ಬೇಕು, ಇಲ್ಲಾಂದರೆ ಚೀಫ್ ನನ್ನೇ ಓಡಿಸ್ತಾನೆ ಗೈಸ್. ಜಲ್ದಿ ಓಡಿಸ್ತೀನಿ. ಓಡಿಸ್ಬೇಕಂದ್ರೆ ಈ ಕೈಲಿ ಆಗೋಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಸೊ ಗೈಸ್, ನೀವು ವಿಡಿಯೋ ನೋಡ್ತಾ ಇದ್ದೀರಿ, ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಸೊ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಮಾಯಾನಗರಿ ಎಪಿಸೋಡ್ 1 ಇಷ್ಟ ಆಗಿತ್ತು. ಸೊ ಇದೇನಷ್ಟು ಟ್ವಿಸ್ಟ್ ಇಲ್ಲ, ಆದರೆ ಎಪಿಸೋಡ್ 2 ಇದೆಯಲ್ಲ ತುಂಬ ಚೆನ್ನಾಗಿದೆ. ಎಕ್ಸ್ಪ್ಲೋರ್ ಮಾಡಿ.